ವರ್ಷಗಳಿಂದ ಶುದ್ಧ ನೀರಿಲ್ಲದೆ ಕಂತಾನಹಳ್ಳಿ ಗ್ರಾಮಸ್ಥರ ಪರದಾಟ. ದುರಸ್ತಿ ವಿಳಂಬಕ್ಕೆ ಗ್ರಾಮಸ್ಥರು ಆಕ್ರೋಶ. ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಕಾಂತಾನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ ಸುಮಾರು 11 ತಿಂಗಳಿಂದ ಕೆಟ್ಟು ನಿಂತಿದ್ದವು. ಇದುವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸದೇ ಇರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. 2019ರಲ್ಲಿ ಸ್ಥಾಪಿಸಲಾದ ಈ ಘಟಕದಿಂದ ಬಹುತೇಕ ಬಡ ಕುಟುಂಬಗಳು ಅವಲಂಬಿತವಾಗಿದ್ದು, ಕಳೆದ 1 ವರ್ಷದಿಂದ ಇದು ಸಂಪೂರ್ಣವಾಗಿ ದುರಸ್ತಿಯಾಗಿದ್ದು, ಸಮಸ್ಯೆ ಬಗ್ಗೆ ಗಮನ ಹರಿಸಲಾಗುತ್ತಿಲ್ಲ ಅಂತ ನಿವಾಸಿಗಳು ಆರೋಪಿಸಿದ್ದಾರೆ. ಘಟಕದ ಮೇಲಿರುವ ಸಹಾಯವಾಣಿಗೆ ಕರೆ ಮಾಡಿದರೆ ನಿರ್ಲಕ್ಷ್ಯಪೂರ್ಣ ಉತ್ತರ ನೀಡಲಾಗ್ತಿದೆ ಅಂತ ಹೇಳಲಾಗ್ತಾ ಇತ್ತು. ಈ ಭಾಗದ ಹೆಚ್ಚಿನ ಜನರು ಕೂಲಿ ಕಾರ್ಮಿಕರಾಗಿದ್ದು, ನಾಮಧಾರಿ ಸೀಡ್ಸ್ ಕಂಪನಿಯಲ್ಲಿ ಕೆಲಸ ಮಾಡುವವರು ಕೆಲಸಕ್ಕೆ ತೆರಳುವ ಮುನ್ನ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಿರುವುದು ಜೀವನ ನಡೆಸಲು ದೊಡ್ಡ ಸಮಸ್ಯೆಯಾಗಿದೆ ಅಂತ ಹೇಳಿದ್ರು. ಕಂತಾನಹಳ್ಳಿ ಈ ಐಡಳ್ಳಿ ಹೋಬಳಿ ನೀರಿನ ಚೆನ್ನಾಗಿ ಪ್ರಾಬ್ಲಮ್ ಆಗಿದೆ. ಫಿಟ್ ಮಾಡಿದ್ರು, ಫಿಟ್ ಮಾಡಿದ ತಕ್ಷಣ ಒಂದು 6 ತಿಂಗಳು ಬಂತು. ಆಮೇಲೆ ಬಂದಾಯಿತು, ಮೋಟ್ರ್ ಸುಟ್ಟೋಗಿತ್ತು, ಎಲ್ಲ ವ್ಯವಸ್ಥೆ ಇಲ್ಲ. ಐಡಳ್ಳಿಗೆ ಹೋಗ್ತಾ ಇದ್ವಿ ನೀರಿಗೆ. ಇಲ್ಲಿ ಫಿಲ್ಟರ್ ನೀರು ಬರ್ತಾ ಇಲ್ಲ. ಶ್ರೀಮಂತ ಯಾರು ಇಲ್ಲ, ಎಲ್ಲ ಬಡವ್ರೆ ಸರ್. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಅದಕ್ಕೋಸ್ಕರ ಹಿಂಗೆ ಮೂಲಕ್ಕೆ ಬಿದ್ದೈತಿದ್ದು. ಪಂಚಾಯತ್ ಅವರು ಅವ್ರಿಗೆ ಹೇಳ್ಬಿಟ್ರೆ ಕೂಡ 5-6 ಸಾರಿ ಹೇಳಿದ್ವಿ, ಬರ್ತೀವಿ ಮಾಡ್ತೀವಿ ಅಂತವ್ರೆ, ಮಾಡಲೇ ಇಲ್ಲ. ಯಾವ ಪಂಚಾಯತಿಗೆ ಬರುತ್ತೆ? ಐಡಳ್ಳಿ ಪಂಚಾಯತಿ ಈಗ ಹೋಗ್ತಾ ಇದ್ದೀವಿ ಸರ್. ಅಲ್ಲಿಲ್ಲ ಅಂದ್ರೆ ಇನ್ನೇನು ಅದೇ ಬೋರ್ ನೀರೇ ಇಟ್ಕೊಂಡು ಕುಡಿಬೇಕು ನಾವು. ಅದೇ ಐಡಳ್ಳಿ ಹಾಸ್ಪಿಟಲ್. ಎಷ್ಟು ಕಿಲೋಮೀಟರ್ ಆಗುತ್ತೆ ಐಡಿಯಲ್ಲಿ? 3 ಕಿಲೋಮೀಟರ್ ಆಗುತ್ತೆ. ಹೇಳಿದ್ದೀವಿ, ಅಲ್ಲೋಗಿ ಈಗೋ ಕಳಿಸ್ತೀನಿ ಆಗೋ ಕಳಿಸ್ತೀನಿ ಅಂತಾರೆ. ರೆಸ್ಪಾನ್ಸಿಬಲ್ ಇಲ್ಲ. ಊರಾಗ ಒಂದು 15ರಿಂದ 16 ಕಂಬ ಲೈಟ್ ಹೋಗವೆ. ಸರಂಡಿ ಪ್ರಾಬ್ಲಮ್ ಆಗೈತೆ, ಯಾರು ಬರಲ್ಲ. ಕುಡಿಯೋ ನೀರು ಐಡಿಯಲ್ಲಿಗೆ ಹೋಗ್ತೀವಿ. ಇದು ಸುಮಾರು ಅಂದ್ರೆ ಇವಾಗ 11 ತಿಂಗಳಾಗೈತೆ. ಯಾರು 11 ತಿಂಗಳಿಂದ ಇನ್ಫಾರ್ಮ್ ಮಾಡಿದ್ದೀವಿ, ಯಾರು ಏನು ರೆಸ್ಪಾನ್ಸಿಬಲ್ ಇಲ್ಲ ಸರ್. ಐಡಿಯಲ್ಲಿಂದ ತರ್ತೀವಿ. ಗಾಡಿ ಇಲ್ದೇವರು ಯಾರು ತಗನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದ್ಸಲಿ ಅಲ್ಲಿ ಐಡಿಯಲ್ಲಿ ಪಕ್ಕದಾಗ ಕ್ಯಾನ್ ಹಾಕೋ ಬರೋವಾಗ ಬಿದ್ದೋದ್ರು. ಕ್ಯಾನೂನು ಅವ್ರು ಸಹ ಗಾಯ ಮಾಡಿಕೊಂಡು ಬಂದು ಪಾಪ ವ್ಯವಹಾರ ಮಾಡ್ಕೊಂತಾರೆ. ಹೊಟ್ಟೆಗೆಲ್ಲ ಕೂಲಿಗೆ ಹೋಗ್ತಾರೆ ಸಹ. ಇಲ್ಲಿ ನೀರಿರೋವಾಗ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಇಲ್ಲಿ ಕಂಪ್ನಿಗೆ ಹೋಗ್ತಾರೆ ನಾಮದಾರಿಗೆ. ಬಂದು ಎಲ್ಲರೂ 2 ಲೀಟ್ರ್ ಕ್ಯಾನಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು. ಇವಾಗ ಅವೇ ಕುಡಿತಾವ್ರೆ ಪಾಪ. ಮುದುಕರೆಲ್ಲ ಹೋಗಿ ಊರಾಗ ಯಾರು ಹೇಳೋರಿಲ್ಲ ಅಂತ ಏನು ಮಾಡಕ್ಕೆ. ಈ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ಪ್ರಶ್ನಿಸಿದರೆ, ಘಟಕವನ್ನ ನಮಗೆ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಜವಾಬ್ದಾರಿ ಕೈ ತಪ್ಪಿಸಿಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯವರು ಸಮಸ್ಯೆಯನ್ನ ಗಮನ ಹರಿಸ್ತಾ ಇಲ್ಲ. ಕೂಡಲೇ ಶುದ್ಧ ನೀರಿನ ಘಟಕವನ್ನ ದುರಸ್ತಿ ಮಾಡಿ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.